ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್, ಇನ್ ಕೇಸ್ ನಿಮ್ಮ ಲವ್ ಲೈಫ್ ಅಲ್ಲಿ ಏನಾದ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದ್ರೆ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲ ಮಿಸ್ ಮಾಡದೆ ಎಂಡ್ ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ನೀವು ಸಂಪರ್ಕ ಮಾಡಬಹುದು. ಮತ್ತೆ ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಕಾರ್ಡ್ಸ್ ನ ನೋಡಿ, ರೀಡಿಂಗ್ಸ್ ನ ನೋಡಿ, ಓಕೆನಾ? ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನ ನೋಡ್ತಿದ್ದೀರಾ, ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ, ಓಕೆನಾ? ಸೊ ಮತ್ತೆ ಇನ್ನು ನಾನಿವತ್ತು 5 ಕಾರ್ಡ್ಸ್ ನ ಶಫಲ್ ಮಾಡಿ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಸ್ ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಿದೀನಿ. ಸೊ ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳಿ. ನಿಮ್ಮ ಒಂದು ಈ ಪ್ರೆಸೆಂಟ್ ಸಿಚುವೇಶನ್ ಇಂದ ಥರ್ಡ್ ಪಾರ್ಟಿ, ಲೈಕ್ ಏನಾದ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೀವು ಇದ್ರೆ ಆ ಒಂದು ಸಿಚುವೇಶನ್ ಎಂಡ್ ಆಗುತ್ತಾ, ಆ ಥರ್ಡ್ ಪಾರ್ಟಿ ಬಿಟ್ಟು ಹೋಗ್ತಾರಾ ಅಂತ ಹೇಳಿ ನೋಡೋಣ. ಸೊ ನಾನಿಲ್ಲಿ 5 ಕಾರ್ಡ್ಸ್ ತೆಗ್ದಿದ್ದೀನಿ. ಮತ್ತೆ ಒಂದೊಂದೇ ಕಾರ್ಡ್ಸ್ ನ ನಿಮಗೆ ಡೀಟೇಲ್ಸ್ ಕೂಡ ನಾನು ಹೇಳ್ಕೊಂತ ಬರ್ತೀನಿ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿದೀನಿ. ನನಗೆ ಮೊದಲನೇ ಕಾರ್ಡು 9 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಸೊ 9 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅಂದ್ರೆ, ಆಲ್ರೆಡಿ ನಿಮ್ ಜೀವನದಲ್ಲಿ ನೀವು ಈಗ ಬಹಳಷ್ಟು ಟಯರ್ಡ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲಾನು ನಿಮ್ ಮೇಲೆ ಬಿದ್ದಿರ್ಬೋದು, ಅಥವಾ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನು ನೀವು ಮಾಡಿ ಸುಸ್ತಾಗಿರುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ ಕೈಯಲ್ಲಿ ಆಗಲ್ಲ ಅಂತ ಅಂದ್ರೂ ಕೂಡ ನೀವು ನಿಮ್ಮ ಪರ್ಸನ್ ಇನ್ ಕೇಸ್ ಏನಾದ್ರು ನಿಮ್ಮಿಂದ ದೂರ ಆಗಿದ್ರೆ ಆ ಒಂದು ಕೆಲಸಗಳನ್ನು ನೀವೇ ಹಾಕೊಂಡು ಮೈ ಮೇಲೆ ಅದನ್ನು ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಿರುವಂತ ಎನರ್ಜಿ ಕಾಣಿಸ್ತಾ ಇದೆ. ತುಂಬಾನೇ ಹರ್ಟ್ ಆಗಿರುವಂತದ್ದು ಪಾಸ್ಟ್ ಅಲ್ಲಿ. ಆಮೇಲೆ ಸದ್ಯಕ್ಕೆ ನಿಮ್ ಲೈಫ್ ಅಲ್ಲಿ ತುಂಬಾನೇ ಚಾಲೆಂಜಸ್ ಗಳು ಜಾಸ್ತಿ ಇದೆ. ಇನ್ ಕೇಸ್ ನಿಮ್ಗೆ ಮಕ್ಳು ಏನಾದ್ರು ಇದ್ರೆ ಅವ್ರನ್ನು ಕೂಡ ನೀವೇ ನೋಡ್ಕೋಬೇಕಾಗಿದೆ. ಅಂಡ್ ಒಂಥರ ಲೈಕ್ ತುಂಬಾ ಸ್ಟ್ರಾಂಗ್ ಎನರ್ಜಿ ಜಾಸ್ತಿ ಇದೆ, ಬಟ್ ಎಲ್ಲದನ್ನು ನೀವೇ ಮಾಡ್ಬೇಕಲ್ಲ. ನಿಮ್ಮ ಒಂದು ತಲೆ ಮೇಲೆ ಎಲ್ಲ ಬಿದ್ದಿರೋದು ಇವಾಗ ಕಾಣಿಸ್ತಾ ಇದೆ. ಅಗತ್ಯಕ್ಕಿಂತ ಜಾಸ್ತಿ ನೀವು ಕೆಲ್ಸನ ಮಾಡ್ತಾ ಇರುವಂತದ್ದು. ಅದೆಲ್ಲ ಒಂದ್ ಕಡೆ ನಿಮಗೆ ಭಯ ಕೂಡ ಆಗ್ತಿರ್ಬೋದು. ಯಾರಾದ್ರೂ ಬಂದು ಏನಾದ್ರೂ ಪ್ರಾಬ್ಲಮ್ ಮಾಡ್ಬೋದು, ಅಥವಾ ಏನೋ ಒಂಥರ ಮನ್ಸೊಳಗಡೆ ಭಯ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನಿಮ್ಮನ್ನ ಮತ್ತೆ ನಿಮ್ಮ ಪ್ರೀತಿ ಪಾತ್ರರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದೀರಾ. ಎಲ್ಲರನ್ನು ಕೂಡ ನೋಡ್ತಾ ಇದ್ದೀರಾ. ಎಷ್ಟೇ ಸುಸ್ತಾಗಿ ನೀವು ನಿಂತ್ಕೊಂಡಿದ್ರು ಕೂಡ ಲೈಕ್ ಆಲ್ರೆಡಿ ತುಂಬಾ ಹರ್ಟ್ ಆಗಿದೆ, ತುಂಬಾ ನೋವಾಗಿದೆ. ಮತ್ತೆ ಮೇಲಿಂದ ಮೇಲೆ ನಿಮ್ಗೆ ಪೆಟ್ಗಳು ಬೀಳ್ತಾ ಇರ್ಬೋದು. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ನೀವು ಏನಂದ್ರೆ, ಪರವಾಗಿಲ್ಲ, ಏನೇ ಬಂದ್ರು ನನ್ನ ಲೈಫಲ್ಲಿ ನಾನು ನೋಡ್ಕೊಳ್ತೀನಿ, ಎಲ್ಲರನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಚಾಲೆಂಜ್ ತಗೊಂಡು ನಿಂತ್ಕೊಂಡಿದ್ದೀರಾ. ಆದ್ರೂ ಕೂಡ ನಿಮಗೆ ಎಲ್ಲ ಒಂದ್ ಕಡೆ ಭಯ, ಯಾರಾದ್ರೂ ಬಂದು ನಿಮಗೆ ಸಂಬಂಧಪಟ್ಟಿರುವಂತ ಯಾವ್ದಕ್ಕಾದ್ರೂ ಏನಾದ್ರೂ ಮಾಡ್ಬಿಡ್ತಾರೇನೋ, ಅಥವಾ ನಿಮ್ಮಲ್ಲಿರುವಂತ ಏನಾದ್ರೂ ವಸ್ತುನ ಕತ್ಕೊಂಡು ಹೋಗ್ಬೋದೇನೋ ಅಂತ ಹೇಳಿ ಯಾವಾಗ್ಲೂ ನಿಮಗೆ ಭಯ ಕಾಡ್ತಾ ಇರುತ್ತೆ, ಓಕೆನಾ? ನೀವು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಕ್ಕೆ ಸದ್ಯಕ್ಕೆ ಇಷ್ಟ ಪಡ್ತಾ ಇಲ್ಲ. ಬಟ್ ಆದ್ರೆ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ನೀವು ಕಣ್ಣಿಟ್ಟಿದ್ದೀರಾ. ನೀವು ಅವ್ರನ್ನ ನೋಡ್ತಾ ಇರೋವಂಥದ್ದು, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ. ಸೊ ನಿಮಗೆ ಯಾವ್ದಾದ್ರು ಪರ್ಸನ್ ಇಂದ ತೊಂದರೆ ಆಗಿದ್ರೆ ಆ ಪರ್ಸನ್ ಮೇಲೆ ನೀವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರೋದು, ಆ ಪರ್ಸನ್ ಮೇಲೆ ಕಣ್ಣಿಟ್ಟಿರುವಂತದ್ದು. ನಿಮಗೆ ಏನಾದ್ರೂ ಅನ್ಯಾಯಗಳಾಗಿದ್ರೆ ನೋಡೋಣ ಇವ್ರ ಲೈಫಲ್ಲಿ ಇವ್ರು ಹೆಂಗ್ ಮುಂದೆ ಬರ್ತಾರೆ, ಅಥವಾ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ತಿರೋಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಂಬರ್ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ 9 ಅನ್ನೋದು ಒಂದು ಫೈರ್ ಎನರ್ಜಿ ಇರುವಂತದ್ದು. ಇದು ನಿಮ್ಮ ಸ್ಟ್ರೆಂತ್, ನಿಮ್ಮ ಬಲ, ಮತ್ತೆ ನೀವು ಎಷ್ಟು
ಹೋರಾಟ ಮಾಡಕ್ಕೆ ನಿಮ್ಗೆ ಎಷ್ಟು ಛಲ ಇದೆ ಅನ್ನೋದು ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ತುಂಬಾನೇ ಪೆಟ್ಟುಗಳನ್ನು ತಿಂದಿರುವಂತದ್ದು. ಸೊ ನೋಡ್ಬೋದು ನೀವು ಪಾಸ್ಟ್ ಅಲ್ಲಿ ಎಷ್ಟು ಹರ್ಟ್ ಆಗಿದ್ದೀರಾ, ಎಷ್ಟು ಟಯರ್ಡ್ ಆಗಿದ್ದೀರಾ, ಮತ್ತೆ ಎಷ್ಟು ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲಿದೆ ಅಂತ ಹೇಳಿ ಈ ಒಂದು ಕಾರ್ಡ್ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಅಂಡ್ ಇಟ್ಸ್ ಲೈಕ್ ನಿಮ್ಮ ಹತ್ರ ಏನೋ ಒಂದು ಶಕ್ತಿ ಇದೆ, ಆ ಶಕ್ತಿನ ನಂಬ್ಕೊಂಡು ನೀವು ಜೀವನ ಮಾಡ್ತಿದ್ದೀರಾ. ಯಾರು ಇಲ್ಲ ಅಂದ್ರೂ ಕೂಡ ನನ್ನ ಜೊತೆಲಿ ನನ್ನ ನಂಬ್ಕೊಂಡು ಇರೋರ್ಗೆ ನಾನು ಪ್ರೊಟೆಕ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ನೀವು ಚಾಲೆಂಜ್ ನ ತಗೊಂಡು ನಿಂತ್ಕೊಂಡಿರುವಂತದ್ದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿರುವಂತ ಎನರ್ಜಿ ಇದು. ಬಟ್ ಆದ್ರೆ ತುಂಬಾ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ಹಾಕೊಳ್ತಾ ಇದ್ರೆ ಮೈ ಮೇಲೆ, ಎಲ್ಲೋ ಒಂದ್ ಕಡೆ ನಿಮಗೂ ಅದು ಬರ್ಡನ್ ಆಗ್ಬೋದು, ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗ್ಬೋದು. ಸೊ ಇದನ್ನ ನೀಟಾಗಿ ಹ್ಯಾಂಡಲ್ ಮಾಡೋದು ತುಂಬಾನೇ ಮುಖ್ಯ ಇದೆ. ನಿಮ್ಮ ಬಾಡಿ, ಮೈಂಡ್ ಮತ್ತೆ ಸ್ಪಿರಿಟ್ ಇದು ಮೂರನ್ನು ಕೂಡ ನೀವು ಬ್ಯಾಲೆನ್ಸ್ ಕೂಡ ಮಾಡಬೇಕಾಗಿದೆ. ನೆಕ್ಸ್ಟ್ ನನಗೆ 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 2 ಆಫ್ ಪೆಂಟಿಕಲ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮೇ ಬಿ ನಿಮ್ಮ ಪರ್ಸನ್ ಎರಡು ಕಡೆ ಅಥವಾ ಒಂದಕ್ಕಿಂತ ಎರಡು ಸಂಬಂಧ ಅಥವಾ ಬೇರೆ ಪರ್ಸನ್ ಜೊತೆನೂ ಕೂಡ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಅಂಡ್ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಎಲ್ಲ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಒಂದ್ ಕಡೆ ಹಣ, ಇನ್ನೊಂದ್ ಕಡೆ ಒಂಥರ ವ್ಯಕ್ತಿಗಳು, ಈ ತರ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಕೆಲವೊಂದ್ಸರಿ ನೋಡಾದ್ಮೇಲೆ ಕೆಲವೊಂದು ರಿಯಾಲಿಟಿನ ನೀವು ಕೂಡ ಅಕ್ಸೆಪ್ಟ್ ಮಾಡಿದ್ದೀರಾ. ನಿಜ ಗೊತ್ತಾಗ್ತಾ ಕೆಲವೊಂದನ್ನ ನೀವು ಸ್ಟಾರ್ಟಿಂಗ್ ಅಲ್ಲಿ ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ಲಿಲ್ಲ ಅನ್ಸುತ್ತೆ. ಬಟ್ ನಿಧಾನವಾಗಿ ಅದನ್ನೆಲ್ಲದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ನಿಜ ಗೊತ್ತಾದ್ಮೇಲೆ ಎಲ್ಲದನ್ನು ಕೂಡ ಅಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಇಟ್ಸ್ ಲೈಕ್ ಯಾವ ತರ ಅಂತ ಹೇಳಿದ್ರೆ, ನಿಮಗೂ ಸದ್ಯಕ್ಕೆ ಇವಾಗ ಯಾವ ಅಡ್ವೈಸ್ ಬರ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಜೀವನದಲ್ಲಿ ನೀವು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಇದೆ. ನಿಮಗೆ ಯಾರಿಂದ ಏನೇ ತೊಂದರೆಗಳಾದ್ರೂ ಕೂಡ, ಏನೇ ಮೋಸಗಳಾಗಿರ್ಬೋದು, ಅನ್ಯಾಯಗಳಾಗಿರ್ಬೋದು, ನಿಮ್ಮ ಲೈಫ್ ನ ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದು ಅಥವಾ ನಿಮ್ಮನ್ನ ನೀವು ಬ್ಯಾಲೆನ್ಸ್ಡ್ ಆಗಿ ತಗೊಂಡೋಗೋದು ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ಕೂಡ ಎರಡು ದೋಣಿಗಳ ಮೇಲೆ ಕಾಲಿಟ್ಟಿರುವಂತದ್ದು ಆಗಿರ್ಬೋದು, ಅಥವಾ ಎರಡು ಕಡೆ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜಸ್ ಆಗಿ ತಗೊಂಡು ಮಾಡ್ತಿರೋವಂಥದ್ದು ಇರ್ಬೋದು. ಇಲ್ಲಿ ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲಲ್ಲ ಮಾಡ್ತಿರೋವಂಥದ್ದು ಕೂಡ ಇದೆ. ಓಕೆನಾ. 2 ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಎರಡು ಕಡೆ ಅಂತ ಹೇಳಿ. ಸೊ ಎಲ್ಲ ಒಂದ್ ಕಡೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಿರುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಅಟ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ನಿಮ್ಮ ಒಂದು ಹೆಲ್ತ್ ಆಗಿರ್ಬೋದು, ನಿಮ್ಮ ಫಿನಾನ್ಸ್ ಆಗಿರ್ಬೋದು, ನಿಮ್ಮ ಮೇಲಿರುವಂತ ರೆಸ್ಪಾನ್ಸಿಬಿಲಿಟಿನ ಜಾಸ್ತಿ ತಗೊಂಡು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಮಾಡೋದಕ್ಕಿಂತ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ನಮ್ಗೆ ಯೂನಿವರ್ಸ್ ಕಡೆಯಿಂದ ಬರ್ತಾ ಇದೆ. ಸೊ ಇನ್ನು ಥರ್ಡ್ ಕಾರ್ಡ್ ನಮಗೆ 4 ಆಫ್ ವಾಂಡ್ಸ್ ಬಂದಿದೆ. ಸೊ ಈ 4 ಆಫ್ ವಾಂಡ್ಸ್ ಬಂದು ಏನನ್ನ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಮೇ ಬಿ ಈ ವ್ಯಕ್ತಿ ಈ ತರ ಮಾಡಿದ್ರಿಂದ ಅಥವಾ ನೀವು ನಂಬಿರುವಂತ ಪರ್ಸನ್ ಈ ತರ ನಿಮಗೆ ಮಾಡಿರೋದ್ರಿಂದ ಅದು ನಿಮ್ಮ ಹ್ಯಾಪಿ ಫ್ಯಾಮಿಲಿಗೆ ಅಥವಾ ನಿಮ್ಮ ಸ್ಟೇಬಲ್ ಲೈಫಿಗೆ, ನೀವು ಸಕ್ಸಸ್ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಾಗಿರುವಂತ ಜೀವನಕ್ಕೆ ಖಂಡಿತವಾಗ್ಲೂ ಪೆಟ್ಟಾಗಿದೆ. ಅಂಡ್ ಇದರಿಂದಾಗಿ ಎಷ್ಟೊಂದು ಲಾಸಸ್ ಗಳನ್ನ ನೀವು ಅನುಭವಿಸಿರ್ಬೋದು. ನಿಮ್ಮ ಲೈಫ್ ಸೆಲೆಬ್ರೇಷನ್ ಅಂತ ಏನ್ ಬರುತ್ತಲ್ವಾ, ಎಲ್ಲದಕ್ಕೂ ಕೂಡ ನೋವಾಗಿದೆ. ಓಕೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಪೆಟ್ಟಾಗಿರುವಂತದ್ದು ಕಾಣಿಸ್ತಾ ಇದೆ. ಇನ್ ಕೇಸ್ ಏನಾದ್ರು ನೀವು ಈ ಪರ್ಸನ್ ಮದ್ವೆ ಮಾಡ್ಕೋಬೇಕು ಅಥವಾ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ, ಅದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ನೋ ಅನ್ನೋದು ಅಥವಾ ಎಲ್ಲೋ ಒಂದ್ ಕಡೆ ಇದಾಗತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಅಲ್ಲೇ ಉಳ್ಕೊಂಡಿರುವಂತದ್ದು ಆಗಿದೆ. ಡೆಫಿನೆಟ್ಲಿ ಈ ಒಂದು ಸ್ಟೆಪ್ ಆ ಪರ್ಸನ್ ಏನ್ ತಗೊಂಡಿದಾರಲ್ಲ, ಆ ಸ್ಟೆಪ್ ಇಂದ ನಿಮ್ಮ ಒಂದು ಕೆರಿಯರ್ ಲೈಫಿಗಾಗಿರ್ಬೋದು ಅಥವಾ ಪರ್ಸನಲ್ ಲೈಫಿಗಾಗಿರ್ಬೋದು ಅಥವಾ ನಿಮ್ಮ ಲೈಫ್ ಅಲ್ಲಿ ನಡಿಬೇಕಾಗಿರುವಂತ ಎಷ್ಟೊಂದು ಹ್ಯಾಪಿ ಇವೆಂಟ್ಸ್ ಗಳು ಅಥವಾ ಮ್ಯಾರೇಜ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಅಥವಾ ನೀವು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಕೂಡ ಅಂದ್ರೂ ಕೂಡ ಅದಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಗಳಾಗಿರುವಂತದ್ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ತುಂಬಾ ಜನ ಇಲ್ಲಿ ಯಾರು ಜಾಸ್ತಿ ಯಾವ ಇವೆಂಟ್ಸ್ ಕೂಡ ಅಟೆಂಡ್ ಮಾಡ್ತಿಲ್ಲ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಬಿಕಾಸ್ ನಿಮಗಾಗಿರುವಂತ ಪರ್ಸನಲ್ ಡ್ಯಾಮೇಜಸ್ ಗಳಿಂದ ನೀವು ಎಲ್ಲೂ ಹೋಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಥವಾ ಹ್ಯಾಪಿ ಟೈಮ್ ನ ಕಳೆಯೋದಿಕ್ಕೆ ರೆಡಿ ಇಲ್ಲ. ಅಂಡ್ ಆಲ್ಸೋ ನಿಮಗೆ ಏನಂದ್ರೆ, ನಿಮ್ಮ ಒಂದು ರಿಲೇಶನ್ಶಿಪ್ ಏನಿದೆ ಅಲ್ಲ ಆ ಪರ್ಸನ್ ಜೊತೆ, ಆ ಒಂದು ರಿಲೇಶನ್ಶಿಪ್ ಸ್ಟೇಬಲ್ ಆಗಿ ಇರ್ಬೇಕು, ಸ್ಟೆಬಿಲಿಟಿಗೆ ಬರ್ಬೇಕು. ಇದನ್ನ ಏನಾದ್ರೂ ಮಾಡಿ ಸ್ಟೇಬಲ್ ಗೆ ತಗೊಂಡ್ಬಂದು ಇಟ್ಕೋಬೇಕು.
ಮತ್ತೆ ನಾನು ಹ್ಯಾಪಿನೆಸ್ ನ ನೋಡ್ಬೇಕು, ಮತ್ತೆ ನಮ್ಮ ಲೈಫ್ ನ ನಾನು ಸೆಲೆಬ್ರೇಟ್ ಮಾಡ್ಬೇಕು. ಈ ಒಂದು ರಿಲೇಶನ್ಶಿಪ್ ಇನ್ ಕೇಸ್ ನೀವು ಮ್ಯಾರೇಜ್ ಆಗಿಲ್ಲ ಅಂದ್ರೆ ಇದನ್ನ ಮ್ಯಾರೇಜ್ ವರ್ಗು ತಗೊಂಡ್ ಹೋಗ್ಬೇಕು, ಮತ್ತೆ ಆ ಒಂದು ಹ್ಯಾಪಿನೆಸ್ ನ ಮತ್ತೆ ತಗೊಂಡ್ ಬರ್ಬೇಕು ಅಂತ ಹೇಳಿ, ಮತ್ತೆ ಆ ಬ್ಯಾಲೆನ್ಸ್ ನ ತಗೋಬರ್ಬೇಕು ಅಂತ ಹೇಳಿ ನೀವು ತುಂಬಾನೇ ಫೈಟ್ ಮಾಡ್ತಿರೋಂಥದ್ದು, ಅಥವಾ ನಿಮ್ಮ ಒಂದು ಇಂಟೆನ್ಷನ್ ಅದಾಗಿರ್ಬೋದು. ಇದು ಮತ್ತೆ ಆಗ್ಬೇಕು, ಇದೆಲ್ಲ ಮತ್ತೆ ಸರಿ ಹೋಗ್ಬೇಕು, ಮತ್ತೆ ನಾವು ಅದೇ ಲೈಫ್ ನ ಲೀಡ್ ಮಾಡ್ಬೇಕು, ಆ ತರ ನಿಮಗೆ ಅನ್ನಿಸ್ತಿರ್ಬೋದು. ಅಂಡ್ ಆಲ್ಸೋ ಇದು ಬಂದು ಫೈರ್ ಎಲಿಮೆಂಟ್ಸ್ ಇರುವಂತದ್ದು. ಸೊ ನಿಮಗೆ ಏನಂದ್ರೆ ಅದೇ ನಿಮ್ಮ ಮೇನ್ ಉದ್ದೇಶ, ಮತ್ತೆ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ನಾವು ಬ್ಯಾಕ್ ಟು ಲೈಫ್ ಗೆ ಬರ್ಬೇಕು, ಮತ್ತೆ ಹ್ಯಾಪಿ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಮನ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಮತ್ತೆ ನೀವು ಸರಿ ಮಾಡ್ಕೊಂಡು ಎಲ್ಲರಿಗೂ ನೀವು ತೋರ್ಸ್ಬೇಕು, ನಾವು ಮತ್ತೆ ಚೆನ್ನಾಗಿದೀವಿ, ನಮ್ ಲೈಫ್ ಮತ್ತೆ ಮೊದ್ಲಿನ ತರ ಆಗಿದೆ ಅಂತ ಹೇಳಿ ಎಲ್ಲರಿಗೂ ತೋರ್ಸ್ಬೇಕು ಅನ್ನೋದು ತುಂಬಾ ಜಾಸ್ತಿ ಇದೆ. ಅಂಡ್ ಆಲ್ಸೋ 4 ಆಫ್ Wands ಬಂದ್ಬಿಟ್ಟು ಒಂದು ಸನ್ ಎನರ್ಜಿ ಇರುವಂತ ಕಾರ್ಡು. ಡೆಫಿನೆಟ್ಲಿ ಒಂಥರ ನಿಮ್ ಲೈಫ್ ಅಲ್ಲಿ ಮತ್ತೆ ಆ ಬೆಳಕು ವಾಪಸ್ ಬರ್ಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಎಷ್ಟೇ ಕಷ್ಟಗಳು ಬಂದ್ರು ಕೂಡ ಅದನ್ನ ಓವರ್ಕಮ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ. ಅಂಡ್ ಆಲ್ಸೋ ಲೈಕ್ ಎಲ್ಲಾ ಸರಿ ಮಾಡಿ ನಾವು ಹೊರಗಡೆ ಜನಕ್ಕೆ ಮತ್ತೆ ತೋರ್ಸ್ಬೇಕು ಅನ್ನೋ ಪ್ರಯತ್ನಗಳು ಕೂಡ ಆಗ್ತಿರೋದು ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ 4th ಕಾರ್ಡ್ ದ ಎಂಪರರ್ ಬಂದಿದೆ. ಡೆಫಿನೆಟ್ಲಿ ಇದು ಒಂದು ಮೇಲ್ ಎನರ್ಜಿ ಇರುವಂತ ಕಾರ್ಡು. ಅಂಡ್ ಆಲ್ಸೋ ಮೇಜರ್ ಅರ್ಕಾನ ಕಾರ್ಡು. ಇಲ್ಲಿ ಎಂಪರರ್ ಬಂದು ನಿಮ್ಮ ಒಂದು ಪರ್ಸನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಡೆಫಿನೆಟ್ಲಿ ಯಾವ ತರ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಒಂಥರ ಹಠಮಾರಿಗಳು, ನಾನ್ ಹೇಳಿದ್ದೆ ಆಗ್ಬೇಕು ಅನ್ನೋದು, ಅಥವಾ ನಿಮ್ಮ ಮಾತಿಗೆ ಹೂ ಹೂ ಅಂತ ಹೇಳಿ ನೀವೇನೇ ಹೇಳಿದ್ರು ಹೂ ಅಂತ ಹೇಳಿದ್ರು ಕೂಡ ಅವ್ರು ಏನ್ ಮಾಡ್ಬೇಕು ಅದನ್ನೇ ಅವ್ರು ಮಾಡುವಂತದ್ದು. ಅಂಡ್ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ತುಂಬಾನೇ ರೂಲ್ಸ್ಗಳು, ಒಂಥರ ಫಾದರ್ಲಿ ಎನರ್ಜಿ ಆದ್ರೂ ಒಂಥರ ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡುವಂತ ಎನರ್ಜಿ ಇರುವಂತ ಕಾರ್ಡು. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಟ್ರೈ ಮಾಡೋದಕ್ಕೆ ಲೈಕ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ಅವ್ರಿಗೆ ಏನಂತ ಹೇಳಿದ್ರೆ ಅವರು ಏನ್ ಅನ್ಕೊಳ್ತಾರೆ ಅದೇ ಆಗ್ಬೇಕು, ಅವ್ರನ್ನ ಯಾರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಎಂಪರರ್ ಈಸ್ ಲೈಕ್ ಎಂಪರರ್, ಓಕೆನಾ. ಅವರ ಎನರ್ಜಿನ ತಗೊಳ್ಳೋದಕ್ಕೆ ಆಗಲ್ಲ. ಇಟ್ಸ್ ಲೈಕ್ ನಾನ್ ಬಾಸ್, ನಾನ್ ಏನ್ ಮಾಡಿದ್ರು ನಡೆಯುತ್ತೆ, ನಾನ್ ಮಾಡಿದ್ದೆ ಆನೆ ನಡೆದಿದೆ ದಾರಿ ಅಂತ ಎಲ್ಲ ಹೇಳ್ತಾರಲ್ಲ. ಸೊ ಆತರ ಒಂದು ವ್ಯಕ್ತಿತ್ವ ಇರುವಂತ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಇಂದು. ಅಂಡ್ ಈ ಒಂದು ರಿಲೇಶನ್ಶಿಪ್ ಅಲ್ಲೂ ಅಷ್ಟೇನೆ ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡಿರುವಂತದ್ದು, ಒಂಥರ ಕೋಲ್ಡ್ ಅಂಡ್ ನ್ಯಾರೋ ಮೈಂಡ್ ಸೆಟ್ ಇರತ್ತೆ. ಆ ತರ ಪರ್ಸನ್ ಎಲ್ಲದಕ್ಕೂ ಕ್ವಶನ್ ಹಾಕುವಂಥದ್ದು, ಅದೇನು ಇದೇನು ಅಂತ ಕೇಳುವಂಥದ್ದು, ಅಥವಾ ಎಲ್ಲೋದ್ರು ನಿಮಗೆ ಕಂಟ್ರೋಲ್ ಮಾಡುವಂಥದ್ದು, ಈ ತರ. ಸೊ ಎಂಪರರ್ ಅಂತ ಹೇಳಿದ್ರೆ ಒಂಥರ ಯಾವ ತರ ಪರ್ಸನಾಲಿಟಿ ಅಂದ್ರೆ ನಮಗೆ ತಗೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಕಂಟ್ರೋಲಿಂಗ್ ಪವರ್ ಇರುತ್ತೆ, ಅಷ್ಟು ನಾವೊಬ್ರನ್ನ ರೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಟ್ಸ್ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಆಫೀಸ್ ಅಲ್ಲಿ ಈ ತರ ಇದ್ಬಿಟ್ರೆ, ಇನ್ ಕೇಸ್ ಏನಾದ್ರು ಬಾಸ್ ಏನಾದ್ರು ಈ ತರ ಆಗ್ಬಿಟ್ರು ಅಂತ ಹೇಳಿದ್ರೆ ನಮಗೆ ಅವ್ರು ಬಂದ ತಕ್ಷಣ ಅಯ್ಯೋ ಬಂದ್ರಲ್ಲಪ್ಪ ಅಂತ ಅನ್ಸುತ್ತಲ್ಲ, ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ದು. ಡೆಫಿನೆಟ್ಲಿ ಇವರಿಗೆ ತುಂಬಾ ಹಠ ಇದೆ, ತುಂಬಾನೇ ಒಂಥರ ತುಂಬಾ ಸ್ಟಬ್ಬನ್ ಇದಾರೆ ಇವ್ರು, ತುಂಬಾ ಹಠ ಮಾಡ್ತಾರೆ, ಅವ್ರು ಹೇಳಿದ್ದೇ ಆಗ್ಬೇಕು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ತುಂಬಾ ಸಿಟ್ಟು ಕೂಡ ಬರುತ್ತೆ ಅಂತ ಅನ್ಸುತ್ತೆ, ಕೋಪನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಕೆಲವೊಂದ್ಸರಿ. ಫಾರ್ ಎಕ್ಸಾಂಪಲ್ ಲೈಕ್ ಎಂಪರರ್ ಹೆಂಗೆ ಅಂದ್ರೆ ನೀವೇನ್ ಹೇಳಿದ್ರು ಹೂ 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 ಅಂತಾರೆ, ಎಂಡ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅದೇ ನಡಿಬೇಕು, ಆ ತರ ಮಾಡಿ ಇಟ್ಬಿಡ್ತಾರೆ. ಓಕೆ, ಬಟ್ ಹೆಂಗೆ ಅಂದ್ರೆ ಅವ್ರು ಮಾಡಿದ್ದು ಅಂತ ಗೊತ್ತೇ ಆಗಲ್ಲ, ನೀವೇ ಒಪ್ಕೊಂಡ್ಬಿಟ್ರಿ ಅನ್ನೋ ತರನು ಅದು ಬಿಂಬಿಸ್ತಾರೆ. ಓಕೆನಾ. ಅವರಿಗೆ ಲಕ್ಸುರಿ ಮ್ಯಾಟ್ರ್ ಆಗಲ್ಲ, ಬಟ್ ಆದ್ರೆ ಅವ್ರು ಏನ್ ಅನ್ಕೊಳ್ತಾರೆ ಅದು ಮಾಡೇ ಮಾಡಿ ತೀರುವಂತ ಜನಗಳವರು. ಅಂಡ್ ತುಂಬಾನೇ ಜಾಸ್ತಿ ಒಂಥರ ಫೈರ್ ಎಲಿಮೆಂಟ್ ಇರುವಂತ ಪರ್ಸನ್ ಆಗಿರ್ಬೋದು. ಅಂಡ್ ಹಂಗಾಗಿ ಸ್ವಲ್ಪ ಗ್ರೌಂಡಿಂಗ್ ಅನ್ನೋದು ಕಡಿಮೆ. ಸೊ ಅವರಿಂದಾನೇ ಎಲ್ಲಾ ಪ್ರಾಬ್ಲಮ್ಸ್ ಆಗ್ತಿರೋದು ಕಾಣಿಸ್ತಾ ಇದೆ. ನನಗೆ 5th ಕಾರ್ಡು ದ ಟವರ್ ಬಂದಿದೆ. ಇವರ ಒಂದು ಕೋಪ ಇರ್ಬೋದು, ಅಥವಾ ಇವರ ಒಂದು ಹಠಮಾರಿತನಗಳಿಂದಾನೇ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಬಂದಿರ್ಬೋದು, ಅಥವಾ ಸಡನ್ ಆಗಿ ಶಾಕಿಂಗ್ ತರ ಒಂಥರ ಸಿಡ್ಲು ಬಂದು ಮನೆ ಮೇಲೆ ಹೊಡೆದಾಗ ಯಾವ ತರ ಮನೆಯಲ್ಲಿ ಫೈರ್ ಆಗುವಂತದ್ದು, ಅಥವಾ ಮರಕ್ಕೆ ಸಿಡ್ಲು ಹೊಡೆದಾಗ ಮರನೇ ಬ್ರೇಕ್ ಆಗತ್ತಲ್ಲ, ಆ ತರ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಿಮ್ಮ ಜೀವನದಲ್ಲಿ ಆಗಿರ್ಬೋದು. ಇಟ್ಸ್ ಲೈಕ್ ಯಾವ ತರ ಅಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಬ್ರೇಕಪ್ಸ್ ಗಳಾಗಿರುವಂತದ್ದು, ಜಗಳ ಮಾತು, ಅವ್ರೇನೋ ವರ್ಡ್ಸ್ ಯೂಸ್ ಮಾಡಿರ್ಬೋದು, ಅಥವಾ ನೀವು ಆ ಕ್ಷಣದಲ್ಲಿ ಏನಾದ್ರೂ ಸಿಟ್ಟು ಬಂದು ಮಾತಾಡಿರೋವಂಥದ್ದು, ಇದೆಲ್ಲ ಆಗಿದೆ. ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿದಲ್ಲ, ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿದಲ್ಲ. ಸೊ ಆತರ ಒಂದು ದೊಡ್ಡ ಜಗಳಗಳು ಆಗಿರುವಂತ ಚಾನ್ಸಸ್ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಯಾವ ತರ ಅಂತ ಹೇಳಿದ್ರೆ
ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ. ಅಂಡ್ ಅದ್ರಿಂದಾನೇ ತುಂಬಾ ಜಗಳಗಳು, ಗಲಾಟೆಗಳು, ಮನಸ್ತಾಪಗಳು ಇದೆಲ್ಲ ಆಗಿರ್ಬೋದು. ಯಾವ ತರ ಅಂತ ಹೇಳಿದ್ರೆ ಲೈಕ್ ತುಂಬಾನೇ ಮೇಜರ್ ಆಗಿ ಜಗಳಗಳು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಚಾರಿಯಟ್ ಬಂದಿದೆ. ನೀವಂತೂ ಈ ಥರ್ಡ್ ಪಾರ್ಟಿ ಸಲುವಾಗಿ ಫೈಟ್ ಮಾಡ್ತಾನೆ ಇರ್ಬೋದು. ಕೀಪ್ ಆನ್ ಫೈಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಸೊ ನೈಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂಥರ ಸಡನ್ ಆಗಿರುವಂತ ಯಾವ್ದೋ ಒಂದು ಕಹಿ ಸತ್ಯಗಳು. ಈ ವ್ಯಕ್ತಿ ಆತರ ಅಂತ ಅನ್ಕೊಂಡೇ ಇರಲ್ಲ ನೀವು, ಬಟ್ ಸಡನ್ ಆಗಿ ಕೆಲವೊಂದು ವಿಚಾರಗಳೆಲ್ಲ ಗೊತ್ತಾಗುವಂತದ್ದು. ಸೊ ಗೊತ್ತಾದ ತಕ್ಷಣ ನಿಮಗೂ ಅದು ಶಾಕಿಂಗ್ ಅಂತ ಅನ್ಸದ್ದು. ಅಂಡ್ ನಿಮ್ದಲ್ದೇ ಇರೋ ತಪ್ಪಿಗೆ ನೀವು ಫೈಟ್ ಮಾಡ್ಕೊಂತ ನಿಂತಿರುವಂತದ್ದು. ಲಾಸ್ಟ್ ಅಲ್ಲಿ ನನಗೆ ಡೆವಿಲ್ ಕಾರ್ಡ್ ಕೂಡ ಬಂದಿದೆ. ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಇರುವಂತ ಕಾರ್ಡು ಡೆವಿಲ್. ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರು ಹೆಂಗೆ ಅಂತ ಹೇಳಿದ್ರೆ ತುಂಬಾನೇ ಅಡಿಕ್ಷನ್ಸ್ ಕೂಡ ಒಳಗಾಗಿರ್ಬೋದು. ಅಂಡ್ ತುಂಬಾನೇ ಸುಳ್ಳು ಹೇಳುವಂತದ್ದು ಅಥವಾ ಮೋಸ, ಬ್ಯಾಕ್ ಸ್ಟಬ್ಬಿಂಗ್ ಅಂಡ್ ಒಂಥರ ನೆಗೆಟಿವ್ ವ್ಯೂ ಇಂದ ನೋಡೋದು, ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದು, ಈ ತರ ಎನರ್ಜೀಸ್ ಗಳೆಲ್ಲ ಕಾಣಿಸ್ತಾ ಇದೆ. ಪ್ರೆಸೆಂಟ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅಂಡ್ ಇಟ್ಸ್ ಲೈಕ್ ನೈಟ್ ಆಫ್ ಸೋರ್ಟ್ಸ್ ಬಂದಿರೋದ್ರಿಂದ ನೀವು ಏನೋ ಅನ್ಕೊಂಡಿದ್ದೀರಾ. ಸೊ ಅದನ್ನು ಕೂಡ ನೀವೇನೋ ಮಾಡಿ ಮುಗಿಸೋ ಅಂತದ್ದು ಅಥವಾ ಏನೋ ಒಂದು ನಿಮ್ ತಲೆಯಲ್ಲಿ ಇರ್ಬೋದು. ಇದು ನಿಂಗೆ ಬಿಟ್ರೆ ಆಗಲ್ಲ, ಇದನ್ನ ಏನಾದ್ರೂ ಮಾಡಿ ಬಗೆಹರಿಸ್ಬೇಕು ಅಂತ ಹೇಳಿ ನಿಮ್ದು ಕೂಡ ಪ್ಲಾನಿಂಗ್ ಇರ್ಬೋದು. ಸೊ ಅದ್ರ ಸಲುವಾಗಿ ನೀವು ವರ್ಕ್ ಮಾಡೋದು ಕಾಣಿಸ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಅವ್ರು ಹೇಳಿದ್ದೆ ನಡೆಸೋ ಅಂತದ್ದು, ಅವ್ರು ಹೇಳಿದ್ದೆ ಮಾಡೋ ಅಂತದ್ದು, ಈ ತರ ಪ್ರೆಸೆಂಟ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ನೀವು ಅದಕ್ಕೆ ಫೈಟ್ ಮಾಡ್ತಿರೋವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಇದು ಸದ್ಯಕ್ಕೆ ಥರ್ಡ್ ಪಾರ್ಟಿ ಪ್ರೆಸೆಂಟ್ಲಿ ಇದೆ, ತುಂಬಾ ಸ್ಟ್ರಾಂಗ್ ಆಗಿ ಇರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಈ ಪರ್ಸನ್ ಮೇಲೆ ಡಿಪೆಂಡ್ ಆಗಿದೆ. ಇನ್ ಕೇಸ್ ಈ ಪರ್ಸನ್ ಬೇಡ ಅಂತ ಹೇಳಿದ್ರೆ ಅವರು ದೂರ ಇಡ್ಬೋದು. ಬಟ್ ಇನ್ ಕೇಸ್ ಬೇಕು ಅಂತ ಹೇಳಿದ್ರೆ ಇವರು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಅಂಡ್ ನಿಮ್ಮ ಎನರ್ಜಿ ಒಂಥರ ಈ ಒಂದು ಬೇಡ ಆಗಿರುವಂತ ವಿಚಾರಗಳಿಗೆ ಕೀಪ್ ಆನ್ ಫೈಟ್ ಮಾಡ್ತಿರೋವಂಥದ್ದು, ಮತ್ತೆ ಪದೇ ಪದೇ ನಿಮ್ಗೆ ಪೆಟ್ಟು ಬೀಳುವಂತದ್ದು, ಈ ತರ ಎನರ್ಜಿಗಳೆಲ್ಲ ಕಾಣಿಸ್ತಾ ಇದೆ ಕರೆಂಟ್ಲಿ. ಅಂಡ್ ಈ ಥರ್ಡ್ ಪಾರ್ಟಿ ಅನ್ನೋದು ಪ್ರೆಸೆಂಟ್ಲಿ ಲೈಕ್ ಚಾಟು, ಕಾಲು ಇದ್ರಲ್ಲೆಲ್ಲ ತುಂಬಾ ಬ್ಯುಸಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ನಂಗೆ. ಇದು ಥ್ರೂ ಸೋಷಿಯಲ್ ಮೀಡಿಯಾ ಕೂಡ ಇರ್ಬೋದು. ಸೊ ಅಲ್ಲಿಂದ ಕನೆಕ್ಟ್ ಆಗಿ ಮಾಡ್ತಿರೋವಂಥದ್ದು. ಸೊ ಆತರ ಕೂಡ ಇರ್ಬೋದು. ಅಂಡ್ ಇದು ಎಲ್ಲರಿಗೂ ರೆಸ್ಯುನೇಟ್ ಆಗಲ್ಲ. ಇನ್ ಕೇಸ್ ರೆಸ್ಯುನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಕಾರ್ಡ್ ಅಲ್ಲಿ ಏನ್ ಬರ್ತಿದೆ ಅದನ್ನ ನಾನು ನಿಮ್ಗೆ ಹೇಳೋವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನೀವು ಕೂಡ ಇದ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಾ. ಅಲ್ಲಿ ಎನರ್ಜೀಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಸ್ಪೆಷಲಿ ನಿಮ್ಮ ಪರ್ಸನ್ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸ್ಯುನೇಟ್ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.